ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಪೂರ್ತಿ ಸಿಕ್ಕಾಪಟ್ಟೆ ಮಸ್ತಾಗಿರೋ ಟಾಸ್ಕ್ಗಳು ಕೂಡ ನಡೆದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಮೊದಲಿಗೆ ಸ್ಟಾರ್ಟ್ ಆಗಿದ್ದು BB ಕೆಫೆ ಅಂತ ಹೇಳಿ, ಸೊ ಕಾಫಿನ ತಗೊಂಡೋಗಿ ಮಗದ ಮೇಲೆ ಎರಚುವಂತಹ ಕೆಲಸ. ಎರಡನೇದು ಅಲ್ಟಿಮೇಟ್ ಆದ ಒಂದು ಟಾಸ್ಕು. 10 ಸೀಸನಲ್ಲೂ ಕೂಡ ಇಂಥ ಟಾಸ್ಕನ್ನು ನಡೆಸಿರಲಿಲ್ಲ. ಆ ಥರ ಒಂದು ಅದ್ಭುತವಾದ ಟಾಸ್ಕನ್ನು ಕೂಡ ಬಿಗ್ ಬಾಸ್ ಅವರು ಕೊಟ್ಟಿದ್ರು. ಅದೇ BB ರೆಸಾರ್ಟ್. ಸೊ BB ರೆಸಾರ್ಟ್ ಅಂತ ಹೇಳಿ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. 2 ಟೀಮಲ್ಲಿ 5 ಜನಗಳನ್ನ ವಿಂಗಡಣೆ ಮಾಡಿರ್ತಾರೆ. ಒಂದು ಟೀಮು BB ರೆಸಾರ್ಟ್ಗೆ ಗೆಸ್ಟ್ ಆಗಿ ಬಂದಿದ್ರೆ, ಇನ್ನೊಬ್ಬರು ಆ ಒಂದು ರೆಸಾರ್ಟ್ನ ಓನರ್ಗಳಾಗಿರ್ತಾರೆ, ಹಾಗೂ ಶೆಫ್ಗಳು ಮತ್ತು ಕ್ಲೀನರ್ಗಳಾಗಿರ್ತಾರೆ. ಸೊ ಈ ಟಾಸ್ಕನ್ನು 2 ರೀತಿಯಲ್ಲಿ ಕೊಟ್ಟರು. ಒಂದು ಸಲ ಇವರಾಗಿರ್ತಾರೆ, ಒಂದು ಸಲ ಅವರಾಗಿರ್ತಾರೆ ಮನೆಯ ಗೆಸ್ಟ್ಗಳಾಗಿ. ಸೊ ಅದರಲ್ಲಿ ಮೊದಲನೇದಾಗಿ ಐಶ್ವರ್ಯ ಅವ್ರ ಟೀಮಿಗೆ ಕೊಟ್ಟಿರ್ತಾರೆ. ಅದರಲ್ಲಿ ಚೈತ್ರ, ಹನುಮಂತ, ಐಶ್ವರ್ಯ, ಗೌತಮಿ ಮತ್ತು ಮಂಜಣ್ಣ ಇರ್ತಾರೆ. ಸೊ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಆಟವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ ಗೆಸ್ಟ್ ಅದೇನೋ ಆ ರೆಸಾರ್ಟ್ನ ಒಂದು ಓನರ್ಗಳಿಗಿರ್ತಾರೆ, ಅವ್ರಿಗೆ ಒಳ್ಳೆಯ ಕೆಲಸಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಅದನ್ನು ನಾವು ಕೂಡ ನೋಡಿದ್ವಿ. ಆದರೆ ಅಲ್ಲಿ ಒಂದೀಗ ಎಲ್ಲ ಕಡೆ ವೈರಲ್ ಆಗ್ತಿರುವಂಥ ನ್ಯೂಸ್ ಏನಂದರೆ, BB ರೆಸಾರ್ಟ್ ಅನ್ನೋ ಒಂದು ಟಾಸ್ಕ್ನಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಸಿಗರೇಟನ್ನು ಸೇದಿದ್ದಾರೆ ಅಂತ ಹೇಳಿ. ಸೊ ಬಿಗ್ ಬಾಸ್ ಸೀಸನ್ 1 ಸ್ಟಾರ್ಟ್ ಆಗಿದ್ದರಿಂದ 5-6ರ ತನಕನೂ ಕೂಡ ಮನೆಯೊಳಗೆ ಸಿಗರೇಟ್ ಸೇದುವಂತಹ ಸನ್ನಿವೇಶಗಳನ್ನು ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ರು. ಅಲ್ಲಿ ಏನಾದರೂ ಒಂದು ಡಿಸ್ಕಸ್ಗಳನ್ನು ಮಾಡ್ತಿದ್ರು ಕೂಡ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ರು. ಬಟ್ ಈಗ 2-3 ಸೀಸನ್ಗಳಿಂದ ಸಿಗರೇಟ್ ಹೊಡೆಯುವಂತಹ ಸಮಯದಲ್ಲಿ ಯಾರೂ ಕೂಡ ಮಾತನಾಡುವಂತಿಲ್ಲ ಅಂಥದ್ದು ಬಂದಿದೆ. ಬಟ್ ಇಬ್ಬಿಬ್ರು ಹೋಗಿ ಹೊಡೆಯೋತಿಲ್ಲ ಅನ್ನೋ ಸೀನ್ ಇದೆ. ಬಟ್ ತ್ರಿವಿಕ್ರಮ್ ಒಂದ್ಸಲ ಮಾತಾಡಿದಾಗ ನಾವು ಕೇಳಿಸ್ಕೊಂಡಿದ್ವಿ, ನಮ್ದಿಬ್ರದ್ದು ಏನಾದರೂ ಇದ್ದರೆ ಸಿಗರೇಟ್ ಹೊಡ್ಕೋತಾ ಮಾತಾಡೋಣ ಅಂತ ಹೇಳಿ. ಅಂದರೆ ಸಿಗರೇಟ್ ಹೊಡೆಯೋಕ್ಕೆ ಹೋದಾಗ ಯಾರಾದರೂ ಏನಾದರೂ ಮಾತಾಡ್ಕೊಂಡು ಬರ್ಬೋದು ಅನ್ನೋ ಒಂದು ಸಿಚುವೇಶನ್ ಇದೆ. ಬಟ್ ಈಗ ಸಿಂಧೋಗಿ ಅವರು ಸೇದಿರುವಂತಹ ಸಿಗರೇಟ್ ಹೆಂಗೆ ಕಾಣಿಸ್ತು ಕ್ಯಾಮ್ರಾಗಳಿಗೆ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. BB ರೆಸಾರ್ಟ್ ಟಾಸ್ಕ್ನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಅವ್ರಿಗೆ ಬೇಕಾದಂಥ ಐಟಮ್ಗಳನ್ನ ಮಾಡಿಸ್ಕೊಂಡು ತಿಂತಿರ್ತಾರೆ, ಅವ್ರಿಗೆ ಬೇಕಾದಿರೋ ಕೆಲಸಗಳನ್ನು ಮಾಡಿಸ್ಕೊತಾ ಇರ್ತಾರೆ. ಬಟ್ ಅಲ್ಲಿ ಸಿಗರೇಟ್ ಸೇದಿದ್ದಾರೆ ಅನ್ನೋದು ಒಂದು ಶುದ್ಧ ಸುಳ್ಳಾಗಿದೆ. ಯಾಕಂತ ಹೇಳಿದ್ರೆ ಐಶ್ವರ್ಯ ಸಿಂಧೋಗಿ ಅವರ ಒಂದು ವಾವ್ ಅನ್ನೋ ಒಂದು ಸಿನಿಮಾದಲ್ಲಿ ಸಿಗರೇಟನ್ನು ಸೇದಿರುವಂತಹ ದೃಶ್ಯವನ್ನು ಎಡಿಟ್ ಮಾಡಿಬಿಟ್ಟು ಅವರು ಅದನ್ನು ಹಾಕಿ ಆ ಒಂದು ವಿಡಿಯೋನ ವೈರಲ್ ಮಾಡ್ತಿದ್ದಾರೆ. ಸೊ ಅವರು ಯಾವುದೇ ರೀತಿಯಾದಂತಹ ಬಿಗ್ ಬಾಸ್ ಮನೆಯಲ್ಲಿ ಸಿಗರೇಟನ್ನು ಸೇದಿರೋದಾಗಲಿ ಅಥವಾ ಹೊಗೆ ಬಿಟ್ಟಿರೋದಾಗಲಿ ಮಾಡಿಲ್ಲ. ಅದೊಂದು ಫೇಕ್ ನ್ಯೂಸ್. ಬಟ್ ಅದನ್ನು ಮಾಡಿರೋದು ಅವರು ವಾವ್ ಅನ್ನೋ ಒಂದು ಅವರ ಸಿನಿಮಾದಲ್ಲಿ, ಆ ಸಿನಿಮಾದಲ್ಲಿ ಅವರು ನಾಯಕ ನಟಿಯಾಗಿ ನಟಿಸಿರ್ತಾರೆ. ಸೊ ಆ ಸಿನಿಮಾನ ಅದನ್ನು ಈಗ ಎಲ್ಲರೂ ಕೂಡ ಮಿಸ್ಸಾಗಿ ಯೂಸ್ ಮಾಡಿಕೊಂಡು ಅದನ್ನು ಬಿಗ್ ಬಾಸಲ್ಲಿ ಆಗಿರೋದು ಅಂತ ಹೇಳಿ ಹೇಳಲಾಗ್ತಿದೆ.